ಹಾಗೆ ಇವತ್ತು ನಾಡಿನೆಲ್ಲೆಡೆ ಕ್ರಿಸ್ಮಸ್ ಸಂಭ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಕ್ರೈಸ್ತ ಬಾಂಧವರಿಂದ ಎಲ್ಲೆಡೆ ಪ್ರಾರ್ಥನೆ ಸಲ್ಲಿಸಲಾಗ್ತಾ ಇದೆ. ಬೆಂಗಳೂರಿನ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸೋದ್ರ ಮುಖಾಂತರ ಬಹಳ ಸಂಭ್ರಮಾಚರಣೆಯಲ್ಲಿ ಮಿಂದೆದ್ದಿದ್ದಾರೆ ಕ್ರಿಶ್ಚಿಯನ್ ಬಾಂಧವರು. ಶಿವಾಜಿನಗರದಲ್ಲಿರುವಂತಹ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲೂ ಕೂಡ ಜನಜಂಗುಳಿ ನೆರೆದಿರುವಂತದ್ದು. ಬೆಳಗ್ಗೆಯಿಂದಾನೇ ಚರ್ಚ್ ಹತ್ತಿರ ಆಗಮಿಸ್ತಾ ಇದ್ದಾರೆ ಕ್ರೈಸ್ತ ಬಾಂಧವರು. ಈಗಾಗಲೇ ರಾಜ್ಯದಾದ್ಯಂತ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಹರ್ಷಿತಾ ಪಾಟೀಲ್ ಅವರು ವಾಕ್ ಥ್ರೂವನ್ನು ನಡೆಸಿದ್ದಾರೆ. ಎಲ್ಲೆಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಮ್ಮ ಕ್ರೈಸ್ತ ಬಾಂಧವರು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ. ನೋಡೋಣ ಹೇಗೆ ಬಂದಿದೆ ಏನು. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ. ಎಸ್, ಇವತ್ತು ಈ ಒಂದು ಹಾಡನ್ನ ಹಾಡುವಂತ ದಿನ. ಯಾಕಂತಂದ್ರೆ ಇವತ್ತು ಕ್ರಿಸ್ಮಸ್ ಹಬ್ಬದ ದಿನಾಚರಣೆ. ಇವತ್ತು ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಕ್ರೈಸ್ತ ಧರ್ಮೀಯರಿಗೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ವಿಶೇಷವಾಗಿರುವಂತಹ ಹಬ್ಬ. ಅದು ವರ್ಷದ ಕೊನೆಯಲ್ಲಿ ಬರುವಂತಹ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ. ಬೆಂಗಳೂರಿನಲ್ಲೂ ಕೂಡ ಕ್ರಿಸ್ಮಸ್ ಹಬ್ಬದ ಆಚರಣೆ ಒಂದು ರೀತಿಯಾಗಿ ಹಬ್ಬದ ವಾತಾವರಣವೇ ಮನೆ ಮಾಡಿರುವಂಥದ್ದು. ಸದ್ಯ ನಾನು ಶಿವಾಜಿನಗರದಲ್ಲಿರುವಂತಹ ಸೆಂಟ್ ಮೇರಿಸ್ ಚರ್ಚ್ನಲ್ಲಿದ್ದೀನಿ. ಈ ಒಂದು ಚರ್ಚ್ನಲ್ಲೂ ಕೂಡ ಬೆಳಗಿನ ಜಾವದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಬಂದು ಜನ ಇಲ್ಲಿ ಯೇಸುವಿನ ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಒಂದ್ ಕಡೆ ಕ್ಯಾಂಡಲ್ ಅನ್ನ ಬೆಳಗಿಸಿ ಯೇಸುವಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮೇನ್ ಅಟ್ರಾಕ್ಷನ್ ಅಂತಂದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ಸ್ಯಾಂಟಾ ಕ್ಲಾಸ್ ಆಗಿರ್ಬೋದು. ಸ್ಯಾಂಟಾ ಕ್ಲಾಸ್ ಒಂದು ಸ್ಟ್ಯಾಚ್ಯೂನ ಕೂಡ ಹಾಕಿದ್ದಾರೆ. ಆ ಒಂದು ಸ್ಯಾಂಟಾ ಕ್ಲಾಸ್ಗಳ ಮುಂದೆ ನಿಂತ್ಕೊಂಡು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡು ಒಂದು ರೀತಿಯಾಗಿ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕ್ರಿಸ್ಮಸ್ ಹಬ್ಬ ಅಂತಂದ್ರೆ ಒಂದು ರೀತಿಯಾಗಿ ಸ್ಪೆಷಲ್. ಯಾಕಂತಂದ್ರೆ ವರ್ಷದ ಕೊನೆಯಲ್ಲಿ ಬರುವಂತಹ ಹಬ್ಬ. ಏನು 2000 ವರ್ಷಗಳ ಹಿಂದೆ ಯೇಸು ಒಂದು ಹಸುವಿನ ಕೊಟ್ಟಿಗೆಯಲ್ಲಿ ಮೇರಿಯ ಮಗನಾಗಿ ಜನನವನ್ನು ಪಡಿತಾನೆ. ಆ ಒಂದು ದಿನವನ್ನ ಯೇಸುವಿನ ಒಂದು ಹುಟ್ಟಿದ ದಿನವನ್ನ ಕ್ರಿಸ್ಮಸ್ ಹಬ್ಬವಾಗಿ ಆಚರಣೆನ ಮಾಡಲಾಗುತ್ತೆ. ಸೊ ಹೀಗಾಗಿ ಒಂದು ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಒಂದು ರೀತಿಯಾಗಿ ಹಬ್ಬ ಕಳೆಗಟ್ಟಿದೆ ಅಂತಲೇ ಹೇಳ್ಬೋದು. ಬೆಳಗಿನ ಜಾವದಿಂದಲೂ ಕೂಡ ಸಾಕಷ್ಟು ಭಕ್ತರು ಬಂದು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಬಂದು ಒಂದು ರೀತಿಯಾಗಿ ಸಖತ್ತಾಗಿ ಎಂಜಾಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ರಿಸ್ಮಸ್ ಹಬ್ಬದಲ್ಲಿ ಸ್ಪೆಷಲ್ ಅಂತಂದರೆ ಸ್ಯಾಂಟಾ ಕ್ಲಾಸ್ ಬಂದು ಗಿಫ್ಟ್ಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಜನ ಬಂದು ಸ್ಯಾಂಟಾ ಕ್ಲಾಸ್ ಜೊತೆಗೆ ಫೋಟೋನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗಾಗಿ ಸೀಕ್ರೆಟ್ ಗಿಫ್ಟ್ಗಳನ್ನು ಕೂಡ ಪಡೆದುಕೊಂಡು ತಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಸಖತ್ತಾಗಿ ಎಂಜಾಯನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಹರ್ಷಿತಾ ಪಾಟೀಲ್, ರಾಜ್ ನ್ಯೂಸ್, ಬೆಂಗಳೂರು. ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದು ರೀತಿಯಾದಂತಹ ಸಂಭ್ರಮಾಚರಣೆ ಎಲ್ಲೂ ಕೂಡ ಮನೆ ಮಾಡಿದೆ. ಇವತ್ತು ರಾಜ್ಯದಾದ್ಯಂತ ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಕ್ರೈಸ್ತ ಬಾಂಧವರು ಮಿಂದೆದ್ದಿದ್ದಾರೆ. ಕ್ರೈಸ್ತ ಬಾಂಧವರಿಂದ ಎಲ್ಲೆಡೆ ಸಂಭ್ರಮಾಚರಣೆ ಜೋರಾಗಿದ್ದು, ಪ್ರಾರ್ಥನೆ, ವಿಶೇಷ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಏನು ಬೆಂಗಳೂರಿನ ಪ್ರತಿಷ್ಠಿತ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ಯಾವ ರೀತಿಯಾದಂತಹ ಡೆಕೋರೇಷನ್ ಇದೆ ಅಂತ ಗಮನಿಸ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಶಿವಾಜಿನಗರದಲ್ಲಿರುವಂತಹ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲೂ ಕೂಡ ಬೆಳಿಗ್ಗೆಯಿಂದಾನು ಏನು ಜನರು ತಂಡೋಪತಂಡದಲ್ಲಿ ಆಗಮಿಸ್ತಾ ಇದ್ದಾರೆ. ಯೇಸು ಪ್ರಭುವಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕ್ಯಾಂಡಲ್ಸ್ಗಳನ್ನ ಬೆಳಗೋದಾಗಿರ್ಬೋದು, ಅವರವರ ಆಚಾರ ವಿಚಾರಗಳನ್ನ ಅಲ್ಲಿ ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ.
ಸೆಲೆಬ್ರೇಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ಎಲ್ಲೆಲ್ಲಿ ರಸ್ತೆಗಳು ಬಂದಾಗಿದೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಹರ್ಷಿತಾ ಪಾಟೀಲ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಫೋನ್ ಸಂಪರ್ಕದಿಂದ. ಹರ್ಷಿತಾ, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ರಾಜ್ಯದೆಲ್ಲೆಡೆ ಕ್ರಿಸ್ಮಸ್ ಸಂಭ್ರಮಾಚರಣೆ, ಮತ್ತೊಂದು ಕಡೆ ವಾಹನ ಸವಾರರಿಗೆ ಟೆನ್ಷನ್ನು. ಎಲ್ಲೆಲ್ಲಿ ರಸ್ತೆಗಳನ್ನ ಕ್ಲೋಸ್ ಮಾಡಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಚಂದ್ರಕಲಾ, ಇವತ್ತು ಕ್ರಿಸ್ಮಸ್ ಹಬ್ಬದ ಸಂಭ್ರಮ, ಹೀಗಾಗಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಚರ್ಚ್ಗೆ ಬಂದು ಜನ ಪ್ರಾರ್ಥನೆಯನ್ನ ಸಲ್ಲಿಸಿರ್ತಾರೆ. ಹೀಗಾಗಿ ಕೆಲವೊಂದು ರಸ್ತೆಗಳಲ್ಲೂ ಕೂಡ ಒಂದು ಪಾರ್ಕಿಂಗ್ ನಿಷೇಧವನ್ನ ಕೂಡ ಹೇಳಲಾಗಿದೆ. ಆಮೇಲೆ ಕೆಲವು ರಸ್ತೆಗಳನ್ನ ಕೂಡ ಬಂದ್ ಮಾಡಲಾಗಿರುವಂತದ್ದು, ಅಂದ್ರೆ ಕೆಲವು ಪರ್ಯಾಯ ಮಾರ್ಗಗಳನ್ನ ಕೂಡ ಸೂಚಿಸಲಾಗಿರುವಂತದ್ದು. ಹಲವು ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡುವಂತ ಜನ ತಡೆಗಟ್ಟಬೇಕು ಅಂತ ಹೇಳಿ ಈಗ ಕೆಲವೊಂದು ರಸ್ತೆಗಳನ್ನ ಬಂದ್ ಮಾಡಿ ಈಗ ಕೆಲವು ನಿರ್ದಿಷ್ಟ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಕಲ್ಪಿಸಿಕೊಳ್ಳಲಾಗಿದ್ದಾರೆ. ಸದ್ಯ ರಿಚರ್ಡ್ ಪಾರ್ಕ್ ಹತ್ತಿರ ಡೇವಿಸ್ ರಸ್ತೆಯಲ್ಲಿರುವಂತಹ ಹೋಲಿ ಗೋಸ್ಟ್ ಚರ್ಚ್ಗೆ ಸಾಕಷ್ಟು ಜನರು ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಆ ಒಂದು ರಸ್ತೆಗಳಲ್ಲೂ ಕೂಡ ಕೆಲವು ವಾಹನ ನಿರ್ಬಂಧವನ್ನ ಕೂಡ ಹೇರಲಾಗಿರುವಂತದ್ದು. ಹೀಗಾಗಿ ಎಲ್ಲೆಲ್ಲಿ ರಸ್ತೆ ಬಂದಿದೆ ಅಂತ ನೋಡೋದಾದ್ರೆ ಈಗ ಡೇವಿಸ್ ರಸ್ತೆಯಲ್ಲಿ ಆಗಿರ್ಬೋದು, ಆಮೇಲೆ ಡೇವಿಸ್ ರಸ್ತೆ ಕಡೆಯಿಂದ HM ರಸ್ತೆ ಕಡೆಗೆ ಹೋಗುವಂತ ರಸ್ತೆ, ಆಮೇಲೆ ಜಾನ್ ಆರ್ಮ್ಸ್ಟ್ರಾಂಗ್ ರಸ್ತೆ ಜಂಕ್ಷನ್ ನಲ್ಲಿ ರೈಟ್ ಗೆ ತಗೊಳ್ಬೇಕು ಅಂತ ಹೇಳಿ ಕೆಲವು ಪರ್ಯಾಯ ಮಾರ್ಗಗಳನ್ನು ಕೂಡ ಅಲ್ಲಿ ಏನಾಗಿರುವಂತದ್ದು. ಸದ್ಯ ಬಾಣಸವಾಡಿ ಮುಖ್ಯ ರಸ್ತೆ ಆಗಿರ್ಬೋದು, ವಿಲ್ಡರ್ ರಸ್ತೆ ಆಗಿರ್ಬೋದು, ಸೆಂಟ್ ಜಾನ್ಸ್ ರಸ್ತೆ ಆಗಿರ್ಬೋದು, ಹೆನ್ಸ್ ರಸ್ತೆ ಮತ್ತು ಪ್ರಾಮಿನೇಡ್ ರಸ್ತೆಯಲ್ಲಿ ಕೂಡ ಕೆಲವು ವಾಹನಗಳ ಪಾರ್ಕಿಂಗ್ ಅನ್ನ ತಾತ್ಕಾಲಿಕವಾಗಿ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಯಾಕಂತಂದ್ರೆ ಇವತ್ತು ಇಡೀ ದಿನ ಕೂಡ ಸಾಕಷ್ಟು ಜನರು ಬಂದು ಚರ್ಚ್ಗೆ ವಿಸಿಟ್ ಅನ್ನ ಕೊಡ್ತಿರ್ತಾರೆ. ಹೀಗಾಗಿ ಎಲ್ಲಂದ್ರಲ್ಲಿ ಪಾರ್ಕ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಟ್ರಾಫಿಕ್ ಜಾಮ್ ಕೂಡ ಆಗುವಂತ ಸಾಧ್ಯತೆಗಳ ಜೊತೆ ಹೀಗಾಗಿ ಈ ಒಂದು ರಸ್ತೆಗಳಲ್ಲೂ ಕೂಡ ಕೆಲವು ಪಾರ್ಕಿಂಗ್ ನಿರ್ಬಂಧವನ್ನ ಹೇರಲಾಗಿದೆ. ಆಮೇಲೆ ಈ ಒಂದು ಪರ್ಯಾಯ ಮಾರ್ಗವಾಗಿ ಬದಲಿಸಬೇಕು ಅಂತ ಹೇಳಿ ಕೂಡ ಅಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಒಂದು ಸೂಚನೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಹರ್ಷಿತಾ, ಮತ್ತೊಂದು ಕಡೆ ಗಮನಿಸಿದ್ವಿ ನಿಮ್ಮ ವಾಕ್ ಥ್ರೂವನ್ನ, ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಮಾಲ್ಗಳಲ್ಲಿ, ಚರ್ಚ್ಗಳಲ್ಲಿ ಜಗಮಗ ಅಂತ ವಿಜೃಂಭಿಸ್ತಾ ಇದೆ ಈ ಸೆಲೆಬ್ರೇಷನ್. ಎಲ್ಲೆಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಜನರ ಖುಷಿ ಹೇಗಿದೆ ಅಂತ? ಚಂದ್ರಕಲಾ, ಇದು ವರ್ಷದ ಕೊನೆಯಲ್ಲಿ ಬರುವಂತ ಹಬ್ಬ ಅಂದ್ರೆ ಕ್ರಿಸ್ಮಸ್ ಹಬ್ಬ. ಅದರಲ್ಲೂ ಕೂಡ ಕ್ರಿಶ್ಚಿಯನ್ನರಿಗೆ ಈ ಒಂದು ವಿಶೇಷವಾಗಿರುವಂತಹ ಹಬ್ಬ. ಕೇವಲ ಕ್ರಿಶ್ಚಿಯನ್ ಮಾತ್ರ ಅಲ್ಲ, ಬೇರೆ ಧರ್ಮದವರು ಕೂಡ ಅಲ್ಲಿ ಚರ್ಚ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಆ ಒಂದು ಕಲರ್ಫುಲ್ ಲೈಟಿಂಗ್ಸ್ ಗಳಾಗಿರ್ಬೋದು, ಅದರಲ್ಲೂ ಕೂಡ ಪ್ರಮುಖವಾಗಿ ಅಟ್ರಾಕ್ಷನ್ ಅಂತಂದ್ರೆ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು. ಒಂದು ಕ್ರಿಸ್ಮಸ್ ಟ್ರೀ ಹತ್ರ ಬಂದು ಕೂಡ ಫೋಟೋನ ಕ್ಲಿಕ್ಕಿಸಿಕೊಂಡು ಸಾಕಷ್ಟು ಜನರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ ಗಳಲ್ಲೂ ಕೂಡ ವಿಶೇಷವಾಗಿ ಅಲಂಕಾರವನ್ನ ಕೂಡ ಮಾಡಲಾಗಿರುವಂತದ್ದು. ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಸಾಂತಾ ಕ್ಲಾಸ್ ಆಗಿರ್ಬೋದು, ಆಮೇಲೆ ವಿವಿಧ ಲೈಟಿಂಗ್ಸ್ ಗಳಿಂದಲೂ ಕೂಡ ಅಲ್ಲಿ ಡೆಕೋರೇಷನ್ ಅನ್ನ ಕೂಡ ಮಾಡಲಾಗಿದೆ. ಆಮೇಲೆ ಏಸು ನಡೆದು ಬಂದಂತ ದಾರಿಯನ್ನ ಕೂಡ ಕೆಲವು ಗೊಂಬೆಗಳನ್ನ ಇಟ್ಟು ಅಲ್ಲಿ ಅನಾವರಣ ಕೂಡ ಮಾಡಲಾಗಿರುವಂತದ್ದು. ಹೀಗಾಗಿ ಮಂತ್ರಿ ಮಾಲ್ ಆಗಿರ್ಬೋದು, ಓರಿಯನ್ ಮಾಲ್ ಆಗಿರ್ಬೋದು, ಲುಲು ಮಾಲ್ ಆಗಿರ್ಬೋದು, ಫಿನಿಕ್ಸ್ ಮಾಲ್ ಆಗಿರ್ಬೋದು, ಒಂದು ಮಾಲ್ ಗಳಿಗೂ ಸಾಕಷ್ಟು ಜನರು ವಿಸಿಟ್ ಅನ್ನ ಕೊಡ್ತಾ ಇದ್ದಾರೆ. ಸಾಕಷ್ಟು ಈಗ ಹಲವು ದಿನಗಳಿಂದಲೂ ಕೂಡ ಅಲ್ಲಿ ಮಾಲ್ ಗಳಿಗೆ ವಿಸಿಟ್ ಕೊಟ್ಟು ಫೋಟೋನ ಕ್ಲಿಕ್ಕಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಇವತ್ತು ಕ್ರಿಸ್ಮಸ್ ಹಬ್ಬದ ದಿನ ರಜೆ ಕೂಡ ಇರುತ್ತೆ. ಹೀಗಾಗಿ ಫ್ಯಾಮಿಲಿ ಒಟ್ಟಿಗೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಇವತ್ತು ಚರ್ಚ್ಗಳಿಗಾಗಿರ್ಬೋದು, ಮಾಲ್ ಗಳಿಗೆ ಹೋಗಿ ಒಂದು ಕ್ರಿಸ್ಮಸ್ ಹಬ್ಬದ ಸೆಲೆಬ್ರೇಷನ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಲೈಟಿಂಗ್ಸ್ ಗಳಿಂದ ಮಾಲ್ ಗಳು ಕಂಗೊಳಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಮಾಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾಗೆ ಒಂದು ಕ್ರಿಸ್ಮಸ್ ಟ್ರೀ ಕೂಡ ಅಲ್ಲಿ ಒಂದು ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಕ್ರಿಸ್ಮಸ್ ಹಬ್ಬದ ದಿನವನ್ನ ಬೆಂಗಳೂರಿನ ಜನರು ಕೂಡ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.